ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಡೇಟ್ ಬಂದು 27th of August. ಸೊ ಬ್ಯಾಂಕ್ ನಿಫ್ಟಿ ಪ್ರಾಬಬಿಲಿಟಿ ಇವಾಗ ಏನಾಗುತ್ತೆ ಅಂತ. ಸೊ ಇಷ್ಟು ದಿನ ಬುಲ್ಲಿಶ್ ಇತ್ತು, ಸೊ ಮಾರ್ಕೆಟ್ ಬುಲ್ ರನ್ ಓಡ್ತಾ ಇತ್ತು. ಈಗ ಬೇರಿಶ್ ರನ್ ಶುರು ಆಗೋ ಪ್ರಾಬಬಿಲಿಟೀಸ್ ಜಾಸ್ತಿ ಇದೆ. ಸೊ ಈಗ ನೋಡಿ, ಈ ಪಾಯಿಂಟ್ ಟಚ್ ಆಗಿ ಇವಾಗ ರಿಟ್ರೆಸ್ಮೆಂಟ್ ಮೀನ್ಸ್ ರಿವರ್ಸಲ್ ಶುರು ಆಗಿದೆ. ಈಗ ಟ್ರೆಂಡ್ ಫಾಲಿಂಗ್ ಮೀನ್ಸ್ ಡೌನ್ ಸೈಡ್ ಬ್ರೇಕ್ ಆಗೋ ಪ್ರಾಬಬಿಲಿಟಿ. ಈಗ ನೋಡಿ, ನೀವೆಲ್ಲ ಟ್ರೆಂಡ್ ಫಾಲೋ ಮೀನ್ಸ್ ಟ್ರೆಂಡ್ ಲೈನ್ ಫಾಲೋ ಮಾಡೋರಾದ್ರೆ ಈಗ ನೋಡಿ, ಟ್ರೆಂಡ್ ಅಪ್ ಮುಗಿತು, ಟ್ರೆಂಡ್ ಬ್ರೇಕ್ ಆಯಿತು, ಮತ್ತೆ ಅಗೇನ್ ಬಂದಿದೆ, ಲೈನ್ ರೆಸ್ಪೆಕ್ಟ್ ಮಾಡ್ತಾ ಇದೆ, ಅಗೇನ್ ಫಾಲೋ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಈಗೇನಾಗುತ್ತೆ ಪ್ರಾಬಬಿಲಿಟಿ, ಹೀಗೆ ಬಂದು ಈ ಥರ ಜಿಗ್ಸಾಗ್ ಕೂಡ ಹೋಗ್ಬೋದು, ಇಲ್ಲ ಡ್ರಾಸ್ಟಿಕಲಿ ಈ ಥರ ಮೂಮೆಂಟನ್ನು ಕೂಡ ಹೋಗ್ಬೋದು. ಸೊ ನೆಕ್ಸ್ಟು ಏನಾಗುತ್ತೆ ಅಂದರೆ, ಈ ರೇಂಜ್ ಬ್ರೇಕ್ ಆದಮೇಲೆ ನೆಕ್ಸ್ಟು ಇಲ್ಲಿ ಬಂದು ಸಪೋರ್ಟ್ ತಗೊಳ್ಳೋ ಪ್ರಾಬಬಿಲಿಟಿ ಜಾಸ್ತಿ ಇದೆ. ಸೊ ನಾವು ಸೆಲ್ಲಿಂಗ್ ಸೈಡ್ ನೋಡಬೇಕು ಅಂದರೆ ಯಾವಾಗ ಈ ಲೈನ್ ಬ್ರೇಕ್ ಆಗುತ್ತೆ ಆವಾಗ ಪ್ಲ್ಯಾನ್ ಮಾಡ್ಬೋದು. ಸೊ ಸಪೋಸ್ ಈ 2 days ಬ್ರೇಕ್ ಆದಾಗ್ಲೂ ನಾವು ಇಂಟ್ರಾಡೇ ಪ್ಲ್ಯಾನ್ ಮಾಡ್ಬೋದು. ಸೊ ನೀವೇನಾದ್ರು ಪೊಸಿಷನಲ್ಲಿ ಹೋಗಬೇಕು ಅಂದರೆ ಈ ಥರ ರೇಂಜ್ ಯಾವಾಗ ಬ್ರೇಕ್ ಆಗುತ್ತೆ ಮೀನ್ಸ್ ಈ ಸಪೋರ್ಟ್ ಯಾವಾಗ ಬ್ರೇಕ್ ಆಗುತ್ತೆ ಆವಾಗ ಪ್ಲ್ಯಾನ್ ಮಾಡ್ಬೋದು. ಬಿಕಾಸ್ ಒಂದು ಯೂಜ್ ಟ್ರೆಂಡ್ ಆದಮೇಲೆ ಸೈಡ್ ವೇಸ್ ಯಾವಾಗ್ಲೂ ಹೋಗುತ್ತೆ. ಅದೇನೆ ಇವಾಗ ಆಲ್ಮೋಸ್ಟ್ ನೀವು 170% ಟೈಮ್ಸ್ ಯಾವುದೇ ಸ್ಟಾಕ್ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ಟ್ರೆಂಡ್ಸು ಸೈಡ್ ವೇಸ್ ಹೋಗುತ್ತೆ. 30% ಅಷ್ಟೇ ಟ್ರೆಂಡ್ ಆಗೋದು ವರ್ಷದಕ್ಕೆ. ಸೊ ನೀವು ಯಾವ ಥರ ಕ್ಯಾಲ್ಕುಲೇಷನ್ ತಗೊಂಡ್ರು ಅಷ್ಟೇ 70% ಸೈಡ್ ವೇಸ್ ಇರುತ್ತೆ, 30% ಟ್ರೆಂಡಿಂಗ್ ಇರುತ್ತೆ. ಸೊ ಹಾಗಾಗಿ ಫಾಲೋ ಪ್ರಾಬಬಿಲಿಟಿ ಕಡಿಮೆ ಇದೆ, ಬಟ್ ಸ್ಟಿಲ್ ಇಲ್ಲಿಂದ ಕೆಳಗಡೆ ಹೋದ್ರೆ ಮಾಡ್ಬೋದು. ಸೊ ಈಗ ಸದ್ಯಕ್ಕೆ ಸೈಡ್ ವೇಸ್ 1 or 2 weeks ಕೂಡ ಆಗ್ಬೋದು, ಚಾನ್ಸಸ್ ಹೈ ಇದೆ. ಈಗ ನಾವು ಬೈಯಿಂಗ್ ಯಾವಾಗ ಹೋಗ್ಬೇಕು ಅಂದ್ರೆ, ಈ ರೇಂಜ್ ಯಾವಾಗ ಬ್ರೇಕ್ ಆಗುತ್ತೆ ಸೈಡ್ ವೇಸ್ ಬಂದು ಅವಾಗ ಬೇಕಾದ್ರೆ ನಾವು ಬೈಯಿಂಗ್ ಸೈಡ್ ಹೋಗ್ಬೋದು. ನೋಡೋಣ ಅಲ್ಲಿವರೆಗೆ. ಈಗ ಸದ್ಯಕ್ಕೆ ನಾನು ಇವತ್ತು ಕೆಲವು ಸ್ಟಾಕ್ಸ್ ಕಾಲ್ ಕೊಡೋಣ ಅಂತ ಅನ್ಕೊಂಡಿದ್ದೀನಿ. ಪೊಸಿಷನಲ್ ಮೀನ್ಸ್ ಸ್ವಿಂಗ್ ಟ್ರೇಡಿಂಗ್ಗೆ ಸ್ಟಾಕ್ಸ್ಗಳನ್ನ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಲೆಟ್ಸ್ ಗೋ ಟು ದಟ್. ಈಗ ಸದ್ಯಕ್ಕೆ ನಾನು 4 ಸ್ಟಾಕ್ನ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದೀನಿ. 5 ಸ್ಟಾಕ್ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ದೀನಿ. ABB ಆಲ್ರೆಡಿ ಬ್ರೇಕ್ಔಟ್ ಆಗಿಬಿಟ್ಟಿದೆ. ಸೊ ನನ್ನ ಎಕ್ಸ್ಪೆಕ್ಟೇಷನ್ ರೇಂಜ್ಗಿಂತ ಒಂದು 3% ಮೂಮೆಂಟಮ್ ಆಗಿಬಿಟ್ಟಿದೆ. ಸೊ ಅದನ್ನು ನಾನು ಕಾಲ್ ಕೊಡೋಕ್ಕಾಗೋದಿಲ್ಲ. ಈಗ ಸದ್ಯಕ್ಕೆ ಇವತ್ತಿನ ಹೈ ಏನಿದೆ ಮೀನ್ಸ್ ನೆನ್ನೆ ಫ್ರೈಡೇ ಹೈ ಏನಿದೆ, ಸೊ ಆ ಹೈ ಮೇಲೆ ನೀವು ಎಂಟರ್ ಆಗಿ ಈ ರೇಂಜಿಂದ 3% ಸ್ಟಾಪ್ ಲಾಸ್ ಇರಬೇಕು. ಸೊ 3% ಸ್ಟಾಪ್ ಲಾಸ್ಗಿಂತ ಜಾಸ್ತಿ ಇಡಬಾರ್ದು. ಮತ್ತು ಎವ್ರಿ ಡೇ ಕ್ಯಾಂಡಲ್ಗೆ ನೀವು ಟ್ರಯಲ್ ಮಾಡಬೇಕು. ಈಗ ಸಪೋಸ್ ನಾನು ಇಲ್ಲಿ ಎಂಟ್ರ್ ಆಗಿದ್ದೆ ಅಂದರೆ ಈ ಕ್ಯಾಂಡಲ್ ಲೋ ಅಲ್ಲಿ ನಮ್ಮದು ಸ್ಟಾಪ್ ಲಾಸ್ ಇರುತ್ತೆ, ಮತ್ತು ಈ ಕ್ಯಾಂಡಲ್ ಲೋಗೆ ಮೂವ್ ಮಾಡ್ಕೊಬೇಕು. ಇನ್ನೊಂದು ಕ್ಯಾಂಡಲ್ ಫಾರ್ಮ್ ಆಗ್ತಿದೆ, ಆ ಕ್ಯಾಂಡಲ್ ಲೋಗೆ ನೀವು ಟ್ರಯಲ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಯಾವತ್ತು ನಿಮಗೆ ಅದು ರಿವರ್ಸಲ್ ಬಂದು ಸ್ಟಾಪ್ ಲಾಸ್ ಸೆಟ್ ಆಗುತ್ತೆ ಆಗ ನೀವು ಸಿಸ್ಟಮಿಂದ ಹೊರಗಡೆ ಬರಬೇಕು. ಮೀನ್ಸ್ ನೀವೇನು ಎಂಟ್ರ್ ಆಗಿದ್ದೀರ ಆ ಕಾಲ್ಸಿಂದ ಹೊರಗಡೆ ಬರಬೇಕು. ಇಷ್ಟೇ ರೂಲ್ಸು. ಸೊ ಈಗ ಗ್ರಾಸಿಮು 1687.45ಗೆ ಎಂಟ್ರಿ ಆಗಿ ಸ್ಟಾಪ್ ಲಾಸು 3% ಇಟ್ಕೊಳ್ಳಿ. ಮೀನ್ಸ್ 45 ಪಾಯಿಂಟ್ಸ್. 45 ಪಾಯಿಂಟ್ಸ್ ಅಂದರೆ 1642-41 ಬರುತ್ತೆ. ಸೊ ಅಲ್ಲಿಗೆ ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಸೊ 3% ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್, ಅದಕ್ಕಿಂತ ಜಾಸ್ತಿ ಸ್ಟಾಪ್ ಲಾಸ್ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ಬಂದು ಬ್ಯಾಂಕ್ ಆಫ್ ಬರೋಡ 129.55ಗೆ ಎಂಟ್ರಿ ಮಾಡಿ. ಸೊ ಇದರಲ್ಲೂ ಅಷ್ಟೇ, ಇದಕ್ಕೆ 3% ಕ್ಯಾಲ್ಕುಲೇಟ್ ಮಾಡಿ, 3% ಆರ್ ಕ್ಯಾಂಡಲ್ ವಿಚ್ ಎವರ್ ಇಸ್ ಹೈಯರ್. ಸೊ ಎರಡರಲ್ಲಿ ಯಾವ್ದು ಹೈಯರ್ ಇರುತ್ತೋ ಅದನ್ನು ಫಾಲೋ ಮಾಡಿ. ಓಕೆ, ನೆಕ್ಸ್ಟ್ ಬಂದು BEL ಕೂಡ ಸೇಮ್ 307.90 ಪೈಸಾಗೆ ಎಂಟ್ರಿ ಆಗಿ ಕ್ಯಾಂಡಲ್ ಲೋ ಇಲ್ಲ 3% ವಿಚ್ ಎವರ್ ಇಸ್ ಹೈಯರ್ ಸ್ಟಾಪ್ ಲಾಸ್ ಪ್ಲೇಸ್ ಮಾಡ್ಕೊಳ್ಳಿ. ಇಂಡಿಯನ್ ಹೋಟೆಲ್ ಕೂಡ ಸೇಮು 282ಗೆ ಎಂಟ್ರಿ ಮಾಡಿ, ಸೇಮ್ ಸ್ಟಾಪ್ ಲಾಸ್. ABFRL ಇದು ಆದಿತ್ಯ ಬಿರ್ಲಾ ಫ್ಯಾಷನ್ 308ಗೆ ಎಂಟರ್ ಮಾಡಿ, 308.20ಗೆ ಕ್ಯಾಂಡಲ್ ಲೋ ಇಲ್ಲ ಅಂದರೆ 3% ಸ್ಟಾಪ್ ಲಾಸ್. ಸೊ ಇಷ್ಟನ್ನು ಫಾಲೋ ಮಾಡಿ. ಇದನ್ನು ನಾನು ಟ್ರ್ಯಾಕ್ ಮಾಡ್ತಾ ಇರ್ತೀನಿ. ನಿಮಗೆ ಏನಾದ್ರು ಟ್ರೇಡ್ ತಗೋಬೇಕು ಅಂದರೆ ಸ್ಮಾಲ್ ಕ್ವಾಂಟಿಟಿಲಿ ಟ್ರೇಡ್ ತಗೊಳ್ಳಿ, ಇಲ್ಲ ಅಂತ ಅಂದರೆ ಪೇಪರ್ ಟ್ರೇಡ್ ಮಾಡಿ. ಸೊ ನೋಡೋಣ ಹೇಗೆ ರನ್ ಆಗುತ್ತೆ ಅಂತ.
ಸೊ ಈಗ ನನ್ನ ಬ್ಯಾಂಕ್ ನಿಫ್ಟಿ ವ್ಯೂ ಏನಿದೆ ಅಂದ್ರೆ ಬೆರಿಶ್ ಇದೆ. ಸೊ ಈಗ ಸ್ಟಾಕ್ಸ್ ಬುಲಿಶ್ ಇದೆ, ನೋಡೋಣ. ಸೊ ಲೆಟ್ಸ್ ಸಿ. ಅಲ್ಲಿವರೆಗೂ ಪ್ಲೀಸ್ ವಾಚ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ನಾನು ಏನಾರ ಡೈಲಿ ಲೈವ್ ಅನಾಲಿಸಿಸ್ ಬೇಕು ಅಂದರೆ ಆದಷ್ಟು ನನ್ನ ಈ ಎಕ್ಸಿಸ್ಟಿಂಗ್ ವಿಡಿಯೋಸ್ಗಳನ್ನ ಶೇರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.